ವೆಲ್ಕಮ್ ಟು ಜ್ಯೋತಿ ಬ್ಲಾಗ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ವೆಜಿಟೇಬಲ್ ಹಾಕಿ ಜೋಳದ ಹಿಟ್ಟಿನ ತಾಲಿಪಟ್ಟು ಮಾಡಾಕತ್ತೀನಿ. ಅದು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬರ್ರಿ. 2 ಸ್ಪೂನ್ ಇದು ಜೋಳದ ಹಿಟ್ಟು ಹಾಕೋತೀನಿ. ಒಂದು ಸ್ವಲ್ಪ 1 ಸ್ಪೂನು ಗೋಧಿ ಹಿಟ್ಟು ಹಾಕೋತೀನಿ. ಸ್ವಲ್ಪ ಕಡ್ಲಿ ಹಿಟ್ಟು ಹಾಕೋತೀನಿ. ಸ್ವಲ್ಪ ಕ್ರಿಸ್ಪ್ ಬರೋಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋತೀನಿ. ಇಷ್ಟ ರೀ ಇಂಗ್ರೀಡಿಯೆಂಟ್ಸ್ ಹಿಟ್ಟುಗಳದ್ದು. ಆಮೇಲೆ ಇದ್ರಾಗ ಮಸಾಲೆ ಹಾಕೊತೀನಿ. ಸ್ವಲ್ಪ ಖಾರ ಹಾಕೋತೇನೆ ರೀ, ಒಣ ಖಾರ, ಸ್ವಲ್ಪ ಹಸಿ ಖಾರ, 2 ಟೇಸ್ಟ್ಗೆ. ಅರಿಶಿನ ಪುಡಿ ಹಾಕೋತೇನೆ ರೀ, ಅಜ್ವಾನ ಹಾಕೋತೇನೆ ರೀ, ಸ್ವಲ್ಪ ಎಳ್ಳು ರೀ, ಆಮೇಲೆ ಜೀರಿಗೆ, ಸ್ವಲ್ಪ ಉಪ್ಪು ರೀ, ಎಲ್ಲನೂ ಇವು ಮಸಾಲೆ ಹಾಕೋತೇನೆ ರೀ. ಹಾಕೋದ್ಮೇಲೆ ಇದು ವೆಜಿಟೇಬಲ್ ನೋಡಿರಿ, ಉಳ್ಳಾಗಡ್ಡಿ ಹಾಕೋತೇನೆ ರೀ. ಉಳ್ಳಾಗಡ್ಡಿ ಇಟ್ಕೊಂಡೇನಿ ರೀ, ಮೆಂತೆ ಇಟ್ಕೊಂಡೇನಿ ರೀ, ಕೊತ್ತಂಬರಿ ರೀ, ಟೊಮೆಟೊ, ಗಜ್ರಿ ಇಟ್ಕೊಂಡೇನಿ ರೀ, ಆಮೇಲೆ ಸೌತೆಕಾಯಿ ಇಟ್ಕೊಂಡ್ರೆ ಸ್ವಲ್ಪ ಕರಿಬೇವು ರೀ. ಇದೆಲ್ಲ ಜಾಸ್ತಿ ನಾನು ವೆಜಿಟೇಬಲ್ಲೇ ಯೂಸ್ ಮಾಡಾಕತ್ತೇನೆ ರೀ. ಇದಕ್ಕೆ ಇವನ್ನೆಲ್ಲ ಹಾಕೊತೇನೆ ರೀ. ಬರ್ರಿ, ಇದೆಲ್ಲ ಸಾಮಾನು ಹಾಕ್ಕೊಂಡೇನಲ್ಲ ರೀ. ಈಗ ನೀರು ಇದ್ರಾಗೆಲ್ಲ ಇರುತ್ತೆ ವೆಜಿಟೇಬಲ್ ಒಳಗೆ, ಹಾಗಾಗಿ ನಾನು ಹಂಗೆ ಒಂದು ಸ್ವಲ್ಪ ಹೊತ್ತು ಹಂಗೆ ಕಲಿಸ್ತೇನೆ ರೀ. ಇದನ್ನು ಬರ್ರಿ, ನೆಕ್ಸ್ಟ್ ಈಗ ನೀರು ಹಾಕಿ ಕಲಿಸ್ಕೊತೇನೆ ರೀ. ನಿಮ್ಗೆ ಎಷ್ಟು ಹದ ಬೇಕು ಅದ್ರಾಗ ಹಾಕಿ ಕಲಿಸ್ಕೊರಿ. ಭಾಳ ಗಟ್ಟಿ ಕಲಿಸ್ಕೊಬೇಡ್ರಿ, ಭಾಳ ನೀರಾಗಿನೂ ಕಲಿಸ್ಕೊಬೇಡ್ರಿ. ನೋಡಿರಿ, ಈ ಥರ ಆತ್ರಿ. ನಾನು ಕಲಿಸಿಟ್ಕೊಂಡೆ. ಬರ್ರಿ ಈಗ ಒಂದು ಡ್ರಾಪ್ಸ್ ಎಣ್ಣೆ ತೊಗೊಳೋಣ್ರಿ. ಇದ್ರಾಗ ತಳಗೆ ಹತ್ತೈತೆ ಅಂಥೇಳಿ ನಾವು ಒಂದು ಸ್ವಲ್ಪ ತೊಗೊಂಡೇನೆ. ಬರ್ರಿ, ಒಂದು ಉಳ್ಳಿ ತೊಗೊಳ್ಳೋಣ. ಬರ್ರಿ, ನೋಡಿರಿ, ಈ ಹದ ಕಲಿಸ್ಕೋಬೇಕ್ರಿ, ತಟ್ಟಾಗಿ ಬರೋ ಹಂಗೆ. ಬರ್ರಿ, ಈ ಥರ ತಟ್ಟಿದೆ ರೀ, ಇಷ್ಟು ದೊಡ್ಡದಾಯ್ತು. ಸ್ವಲ್ಪ ಒಂದು ನಡು ಹಿಂಗೆ ಒಂದು ಹೋಲ್ ಮಾಡಿರಿ ತಾಲಿಪಟ್ಟು ಅಂದ್ರೆ. ಬರ್ರಿ, ಒಂದು ಸ್ವಲ್ಪ ಎಣ್ಣೆ ಹಾಕೊತೇನೆ ರೀ, ಭಾಳಲ್ಲ ಹಾಕೋತೇನೆ ನೋಡಿರಿ ಹಂಚಿಗೆ. ನೋಡಿರಿ, ಈ ಥರ ಆಯ್ತು ರೀ. ಸ್ವಲ್ಪ ಎಣ್ಣೆ ಹಾಕೊತೇನೆ ರೀ, ಭಾಳ ಹಾಕಂಗಿಲ್ಲ ನಾನು. ಈ ಥರ ಹಾಕಿದ್ವಲ್ರಿ, ಈ ಥರ ಹೊಳಿಸಿ ಹಾಕೊಂಡು ಮತ್ತೆ ನೋಡಿರಿ, ಈ ಥರ ಹೋಲ್ ಮಾಡೋದ್ರಿಂದ ಎಣ್ಣೆ ಹಾಕಿ ಅಂದ್ರೆ ಕೆಳಗಿಂದ ಎಲ್ಲ ಚೆನ್ನಾಗಿ ಬೇಯ್ತೈತ್ರಿ. ಅದಕ್ಕೆ ಈ ಥರ ಹೋಲ್ ಮಾಡೋದ್ರಿ ತಾಲಿಪಟ್ಟೆ ಅಂದ್ರೆ. ಬರ್ರಿ, ಇದು ಆಯ್ತು, ರೆಡಿ ಆಯ್ತು ತಾಲಿಪಟ್ಟೆ. ನೋಡಿರಿ, ಈ ಥರ ತಾಲಿಪಟ್ಟು ರೆಡಿ ಆಯ್ತು. ಇದಕ್ಕೆ ಹಚ್ಕೊಳಕ್ಕೆ ಮೊಸರು ಇಟ್ಟಿದ್ದೇನೆ ರೀ ನಾ, ಆಮೇಲೆ ಚಟ್ನಿ ಪುಡಿ ಇಟ್ಟಿದ್ದೀನಿ. ಆಮೇಲೆ ನಿಮ್ಗೊಂದು ಸ್ವಲ್ಪ ಬೇಕಂದ್ರೆ ತುಪ್ಪ ಹಾಕ್ಕೊಂಡು ತಿನ್ಬೋದು ರೀ. ನೋಡಿರಿ, ರೆಡಿ ಆಯ್ತು ರೀ ಜೋಳದ ಹಿಟ್ಟಿನ ವೆಜಿಟೇಬಲ್ ತಾಲಿಪಟ್ಟು ರೀ. ಈ ಥರ ಮಾಡ್ಕೊಂಡು ತಿನ್ನಿರಿ, ಹೆಲ್ದಿಯಾಗಿರ್ತೈತಿ. ಎಲ್ಲ ತರಕಾರಿ ಸೊಪ್ಪು ಇರೋದ್ರಿಂದ ನಿಮ್ಗೆ ಹೆಲ್ದಿ ಫುಡ್ ಆಗ್ತೈತಿ. ಇದೆ ತಿನ್ನಲಿಕ್ಕೆ ರುಚಿಯಾಗಿನೂ ಇರ್ತೈತಿ ರೀ ತಿನ್ನಕ್ಕೆ. ಈ ತಿಂದು ಹೆಂಗಾಯ್ತಂತೆ ಕಮೆಂಟ್ ಒಳಗೆ ಹೇಳ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನನ್ನ ಚಾನಲಿಗೆ ಸಪೋರ್ಟ್ ಮಾಡಿರಿ.